ಯಶಸ್ವಿಯಾಗಲಿ ಯಶಸ್ವಿಯಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿ ಕಾರ್ಮಿಕರ ಸಂಘಟನೆಗಳ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಅವರಿಗೆ ಬೃಹತ್ ಪ್ರತಿಭಟನೆ ರೈಲಿಯೊಂದಿಗೆ ವಿವಿಧ ಬೇಡಿಕೆ ಈಡೇರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರೈತ ಮುಖಂಡರಾದ ರಾಹುಲ್ ಕಂಬಕಡ್ಡಿ, ಭೀಮಶಿ ಕಲಾದಗಿ, ಅಣ್ಣಾರಾಯ ಈಳಗೇರ, ಲಕ್ಷ್ಮಣ ಹಂದ್ರಾಳ, ಮೋದಿನ ಸಾಬ್ ಮಮದಾಪುರ್ ಮುಂತಾದವರು ಉಪಸ್ಥಿತರು. ಹೋರಾಟ ಮಾಡುತ್ತಿರುವ ರೈತರೊಂದಿಗೆ ನಾವು ನಿಶ್ಚಯವಾಗಿದ್ದೇವೆ. ಎಲ್ಲ ರೈತರ ಮೇಲಿನ ಕೇಸುಗಳನ್ನು ವಾಪಸ್ಸಾಗಲಿ. ದೆಹಲಿಯಲ್ಲಿ ಹೋರಾಟ ಮಾಡಿ ನಡೆದ ರೈತರಿಗೆ ನ್ಯಾಯ ಬೇಕು, ನ್ಯಾಯ ಕೊಡಿ. ಮಡಿದ ರೈತ ಕುಟುಂಬಗಳಿಗೆ ನ್ಯಾಯ ಬೇಕು, ನ್ಯಾಯ ಕೊಡಿ. 750ಕ್ಕೂ ಹೆಚ್ಚು ಜನ ಹುತಾತ್ಮರಾದಗೆ ಅಮರವಾಗಲಿ. 750ಕ್ಕೂ ಹೆಚ್ಚು ಜನ ರೈತರಿಗೆ ಅಮರವಾಗಲಿ. ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಚಿರಾಯುವಾಗಲಿ. ರೈತ ಸಂಘಟನೆಗಳ ಜಂಟಿ ಹೋರಾಟಕ್ಕೆ ಜಯವಾಗಲಿ. ರೈತ ಸಂಘಟನೆಗಳ ಜಂಟಿ ಹೋರಾಟಕ್ಕೆ ಜಯವಾಗಲಿ. ಅಖಿಲ ಭಾರತ ರೈತರ ಹೋರಾಟಕ್ಕೆ ಜಯವಾಗಲಿ. ಕೂಡ ದೇಶದ ರೈತರು ಸಹಿಸೋದಿಲ್ಲ ಅಥವಾ ಕ್ಷಮಿಸೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಜಿಲ್ಲೆಯ ಹಲವಾರು ಸಂಘಟನೆಗಳ ವೇದಿಕೆ, ಪ್ರಗತಿಪರ ಸಂಘಟನೆಗಳ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು, ಹಿರಿಯರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಎಲ್ಲರೂ ಇರ್ತಕ್ಕಂಥ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದಾರೆ. ಗಲಾಟೆ ಮಾಡಿದ್ರೆ ಈ ಪಾರ್ಲಿಮೆಂಟ್ ಎಲ್ಲೇ ಸರ್ಕಾರ ರೈತ ವಿರೋಧಿ ಕೃಷಿ ನೀತಿಗಳನ್ನು ವಾಪಸ್ ಪಡೆದು ಅದನ್ನು ಜಾರಿ ತಂದಲ್ಲಿ ಆಗಿದೆ. ಎರಡನೇ ನಂತರ SM ಸ್ವಾಮಿನಾಥನ್ ವರದಿ 2006 ರೈತರ ಬೆಂಬಲಿತ ಬೆಲೆ ಶೇಕಡ ಹಾಕಿ ಬೆಲೆ ಕೊಡಬೇಕಂತ ವರದಿ ಕೊಟ್ಟು ನಂತರ ಮಾಡಿಲ್ಲ. ಇನ್ನೊಂದು ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಅಂತ ಕೊಟ್ಟಿದ್ದಾರೆ. ಆದರೂ ಆ ಸ್ವಾಮಿನಾಥನ್ ವರದಿಯ ಜಾರಿಯನ್ನು ಹಾಕಿಲ್ಲ. ಅದರಲ್ಲಿ ವಿಫಲವಾಗಿದೆ. ಅದರ ಮೇಲೆ ಕ್ರಮ ತಗೋ. ಬೆಲೆ ಏರಿಕೆ ಆಗ್ತಾ ಇದೆ. ಅವ್ರದ್ದು ಹಾದಿ ನಂತರ ಲಾಠಿ ಚಾರ್ಜ್ ನೀಡಿದ್ದು ಇವೆಲ್ಲ ಬಂಧನ ಮಾಡುವುದು ರೈತರಿಗೆ, ಮುಗ್ಧ ರೈತರ ಬೇಡಿಕೆ, ರೈತ ಅನ್ನ ಹಾಕುವ ರೈತರಿಗೆ ಇವತ್ತು ಸರ್ವಾಧಿಕಾರಿ ಉಂಟಾಗಿತ್ತು ಮಾಡಿ ಪೊಲೀಸ್ ಅಧಿಕಾರಿಗಳಿಂದ ಮಾತ್ರ ಅದನ್ನು ನಾವು ಖಂಡಿತ ನಮ್ಮ ಇಲಾಖೆಯಿಂದ ಒಂದು ವೇಳೆ ವಿದ್ಯಾರ್ಥಿ ಪಾಲಕರೇ, ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ, ದಕ್ಷ ಆಡಳಿತ, ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ, ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ, ಬಂಧು ಮಿತ್ರರು, ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು. ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ 95% ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ, ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ 27 ಮಕ್ಕಳಲ್ಲಿ 13 ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ. ಒಟ್ಟು 10 ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್, ವಿಜಯಪುರ. ಎಂದು ಕಂಡರಿಯದಂತ ಒಂದು ಅತ್ಯಾಚಾರ ಅನಾಚಾರಗಳು ನಡೀತಾ ಇದ್ದಾವೆ. ಇದಕ್ಕೆ ಮಾನ್ಯ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥಿತವಾದಂತಹ ಒಂದು ಸಂಘಟನೆ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ರೈತರು ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ಕಳೆದ ವರ್ಷ ಸುಮಾರು 13 ತಿಂಗಳ ಕಾಲ ಹೋರಾಟ ಮಾಡಿ ಅವರು ತಂದಿರುವಂತಹ ಕೃಷಿ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಜಾನುವಾರು ಹತ್ಯೆ ಕಾಯ್ದೆಗಳಿರ್ಬೋದು, ಇವನ್ನೆಲ್ಲ ಮರಳಿ ಕೊಡ್ರಿ ಅಂತೇಳಿ ಸುಮಾರು 13 ತಿಂಗಳ ಕಾಲ ಹಗಲು ರಾತ್ರಿ ಎನ್ನದೇ ಒಂದು ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಮಾಡಿದ ಪ್ರತಿಫಲವಾಗಿ
ಸುಮಾರು 750ಕ್ಕಿಂತ ಹೆಚ್ಚು ರೈತರು ಒಂದು ತ್ಯಾಗ ಬಲಿದಾನದ ಪ್ರತಿಫಲವಾಗಿ ಅವತ್ತಿನ ಕೇಂದ್ರ ಸರ್ಕಾರ ಆ ಎಲ್ಲ ಕೃಷಿ ಕಾಯ್ದೆಗಳನ್ನ APMC ಕಾಯ್ದೆಗಳನ್ನ ಹೊರಡಿಪಡಿಸ್ತಾರೆ. ಆದಾಗ್ಯೂ ಕೂಡ ಆ ಸತ್ತಂತ 750 ಜನ ನಮ್ಮ ರೈತರಿಗೆ ಏನದ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, MSP ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೆಲವು ದಿನಗಳ ಕಾಲ ನಮಗೆ ಗಡುವು ಬೇಕಂತ ಹೇಳಿ ಒಂದು ಭರವಸೆ ನೀಡಿದ್ರು. ಅದು ಕಳೆದ ಸುಮಾರು 2 ವರ್ಷ ಆದ್ರೂ ಆ MSP ಅನ್ನ ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ. ಅದರ ನಿಮಿತ್ತವಾಗಿ ಇವತ್ತಿನ ದಿನ ಕಿಸಾನ್ ಮೋರ್ಚಾದವರು ಆಲ್ ಭಾರತ್ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆ ಒಕ್ಕೂಟಗಳ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪರವಾಗಿ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವೆಲ್ಲರೂ ರೈತರ ಪರವಾಗಿದ್ದೀವಿ, ರೈತರಿಂದಲೇ ಬದುಕ್ತಾ ಇದ್ದೀವಿ ಅನ್ನುವ ಭರವಸೆಯನ್ನು ತಾವೆಲ್ಲರೂ ನೆನಪನ್ನು ಇಟ್ಟುಕೊಂಡು ಆದಷ್ಟು ಬೇಗನೆ MSP ಅನ್ನು ಘೋಷಣೆ ಮಾಡಬೇಕು ಹಾಗೂ ಆ ಬಲಿದಾನ ಪಡೆದಂತಹ ಎಲ್ಲ ರೈತರಿಗೆ ಸುಮಾರು 750 ರೈತರಿಗೆ 10 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರೆ ಮೇರೆಗೆ ಅಖಿಲ ಭಾರತ ಕರೆ ಮೇರೆಗೆ 16 ಫೆಬ್ರವರಿ 2024ರಿಂದ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ 2024ರ ಲೋಕಸಭೆ ಚುನಾವಣೆಗಳು ಮತ್ತೆ ಪ್ರಾರಂಭವಾಗುತ್ತದೆ. NDA ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳಾಗಿವೆ. ಚುನಾವಣೆಗೂ ಮೊದಲು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ 2 ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಡಾಕ್ಟರ್ ಸೋಮ್ಯಸಮ್ಮನ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸಿ ಆಹಾರ, ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನು ಹೆಚ್ಚು ಮಾಡುವ ಬದಲಿಗೆ ಅನುದಾನ ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಿಸಿ ಜನರಿಗೆ 2700 ಕ್ಯಾಲರಿ ಆಹಾರ ಪ್ರತಿದಿನ ಸಿಗದ ಪರಿಣಾಮ ಇಂದು ಭಾರತದ ಹಸಿವಿನ ಸೂಚ್ಯಂಕದಲ್ಲಿ 111ನೇ ಸ್ಥಾನಕ್ಕೆ ಕುಸಿದಿದೆ. ಆರ್ಥಿಕ ಬಿಕ್ಕಟ್ಟು ಕರೋನಾ ಮುಂಚಿತವಾಗಿದ್ದ ಬೆಳವಣಿಗೆ ಹೋಲಿಸಿದರೆ ಕರೋನಾ ನಂತರದ ಬೆಳವಣಿಗೆ ಹೋಲಿಸಿ ಆರ್ಥಿಕ ಬಿಕ್ಕಟ್ಟು ಸುಧಾರಿಸಿದೆ ಎಂದು ಹೇಳಲಾಗುತ್ತದೆ. ಆರ್ಥಿಕ ಬಿಕ್ಕಟ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಅಸಮಾನತೆಯನ್ನು ಗಂಧಕವನ್ನು ಸೃಷ್ಟಿಸಿರುವುದು ಸಬಕಾ ವಿಕಾಸ್ ಎನ್ನುವುದು ಘೋಷಣೆ ಅಲ್ಲವೇ? ಭಾರತವನ್ನು ಕಟ್ಟಿರುವ ಸಾರ್ವಜನಿಕ ಕೈಗಾರಿಕೆಗಳನ್ನು ಖಾಸಗೀಕರಿಸಿದಲ್ಲದೆ ಸರ್ಕಾರದ ಅಧಿಕಾರರು ಕಾರ್ಮಿಕರು ಒಂದಾಗಿ ಚಳವಳಿ ನಡೆಸುತ್ತಿದ್ದಾರೆ. ಇಂಥ ಚಳವಳಿಗಳ ಮೇಲೆ ದೆಹಲಿಯಲ್ಲಿ ಪೊಲೀಸ್ ದಬ್ಬಾಳಿಕೆ ಮಾಡಿರುವುದನ್ನು ಖಂಡಿಸಿ ಮತ್ತು ಕಳಕಂಡ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಲಾಗುತ್ತದೆ. ಬೇಡಿಕೆಗಳು ಸ್ವತಂತ್ರ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ, ಒಕ್ಕೂಟ ರಚನೆ ಮುಂತಾದವುಗಳ ಮೇಲಿನ ಆಕ್ರಮಣ ವಿರೋಧಿಸಿ ಧರ್ಮ ನಿರಕ್ಷಣೆ, ಜಾತ್ಯತೀತ ಪ್ರಜಾಪ್ರಭುತ್ವ, ಗಣತಂತ್ರ, ಸಂವಿಧಾನ ರಕ್ಷಣೆಗಾಗಿ ಆಗ್ರಹಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ನೀಡುವ ನೀತಿಗಳನ್ನು ಜಾರಿಗೆ ತರಬೇಕು. ರೈಲ್ವೆ, ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಮತ್ತು ಎನ್ಯಾಟ್ರಿಕ್ ಪದ್ಧತಿಯನ್ನು ಕೈಬಿಡುವುದು. ನ್ಯಾಯಯುತ GST ಪಾಲನ್ನು ರಾಜ್ಯಗಳಿಗೆ ಕೊಡುವ ಮುಖಾಂತರ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಕನಿಷ್ಠ ವೇತನವನ್ನು ಅಕುಶಲ ಕಾರ್ಮಿಕರಿಗೆ 31,000, ಹೆಚ್ಚಿನ ಕೌಶಲ್ಯದ ಪ್ರತಿ ಹಂತಕ್ಕೆ ಶೇಕಡ 15% ಹೆಚ್ಚಳದೊಂದಿಗೆ ನಿಗದಿಪಡಿಸಬೇಕು. ಗ್ರಾಹಕರ ಬೆಲೆ ಸೂಚ್ಯಂಕದ ಪ್ರತಿ ಅಂಶದ ಹೆಚ್ಚಳಕ್ಕೆ ಪ್ರತಿ ದಿನಕ್ಕೆ 6 ಪೈಸೆಗಳ ತುಟ್ಟಿ ಭತ್ಯೆ ನಿಗದಿಪಡಿಸಬೇಕು. ಬೆಲೆ ಸೂಚ್ಯಂಕವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಅನ್ವಯ ವೈಜ್ಞಾನಿಕ ರೀತಿಯಲ್ಲಿ ಕನಿಷ್ಠ ವೇತನ ನಿಗದಿಪಡಿಸಿ ಸಮರ್ಪಕವಾಗಿ ಜಾರಿಗೊಳಿಸಬೇಕು. ನಮ್ಮ ಸಂವಿಧಾನ ಪರಿಚ್ಛೇದದ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಹಂಗಾಮಿ ನೌಕರರ ಮೇಲೆ ನಡೆಯುತ್ತಿರುವ ಶೋಷಣೆಯನ್ನು ಕೊನೆಗಾಣಿಸಬೇಕು. ಕೇಂದ್ರ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳು, ನಿಗಮ ಮಂಡಳಿ, ಆಸ್ಪತ್ರೆ, ಮುನ್ಸಿಪಾಲಿಟಿ, ಖಾಸಗಿ ಕಂಪನಿಗಳಲ್ಲಿ ಗುತ್ತಿಗೆ ಆಧಾರಿತವಾಗಿ ವರ್ಷಗಟ್ಟಲೆ ದುಡಿಸಿಕೊಳ್ಳುತ್ತಿರುವ ಎಲ್ಲ ಗುತ್ತಿಗೆ ಕಾರ್ಮಿಕರನ್ನ ಕಾಯಮತಿಗೆ ಶಾಸನ ತರಬೇಕು. ದೇಶದಲ್ಲಿರುವ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಭಾಗವಾಗಿ ಕನಿಷ್ಠ ಮಾಸಿಕ ಪಿಂಚಣಿ 6,000 ರೂಪಾಯಿ, PF ಪಿಂಚಣಿ 10,000 ರೂಪಾಯಿ ಹೆಚ್ಚಿಸಬೇಕು. ಮಧ್ಯಪ್ರದೇಶದ BJP ಸರ್ಕಾರ ರೈತರನ್ನು ವಿನಾಕಾರಣ ಬಂಧಿಸಿ ಉಚ್ಚೇನಿ ಜೈಲಿಗೆ ಕಳಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ತಕ್ಷಣವೇ ಈ ರೈತರನ್ನು ಬೇಸರತ್ತಾಗಿ ಬಿಡುಗಡೆ ಮಾಡಲು ಆಗ್ರಹಿಸುತ್ತೇವೆ. ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಈಗ ನೋಡ್ರಿ
ಏನು ಕೇಂದ್ರ ಸರ್ಕಾರ ನಮ್ಮ ರೈತ ಸಂಘಟನೆ ಒಕ್ಕೂಟದ ವತಿಯಿಂದ ಇವತ್ತೇನು ಭಾರತ್ ಬಂದ್ ಕರೆ ಕರೆದಿದೆ. ಇವತ್ತು ನಮ್ಮ ರೈತರು ದೆಹಲಿಯಲ್ಲಿ ನಡೆಸಿರ್ತಕ್ಕಂಥ ಪ್ರತಿಭಟನೆಯನ್ನು ಹಿಂದಿಕ್ಕಲಿಕ್ಕೆ ನಮ್ಮ ಕರ್ನಾಟಕದಿಂದ ರೈತರು ಏನು ದೆಹಲಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಅದರ ಪ್ರಯುಕ್ತವಾಗಿ ಭೋಪಾಲ್ದಲ್ಲಿ ನಮ್ಮ ಕರ್ನಾಟಕದ ರೈತ ಸಂಘದವ್ರನ್ನ ಬಂಧಿಸಿದ್ದಾರೆ. ಇದು ಕೆಟ್ಟ ಇದು ಯಾಕಂತ ಕೇಳಿದ್ರೆ ಒಬ್ಬ ರೈತ, ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ತಮ್ಮ ಸಮಸ್ಯೆಗಳನ್ನು ಪ್ರಶ್ನಿಸಿ ಒಂದು ದೆಹಲಿ ಚಳವಳಿ, ಯಾಕಂದ್ರೆ ಈಗ ಕೃಷಿ ಕಾಯ್ದೆಗಳಾಗಲಿ APMC ಕಾಯ್ದೆಗಳನ್ನು ಏನು ಹಿಂಪಡಿಲಿಕ್ಕೆ ಸುಮಾರು ವರ್ಷಗಳ ಕಾಲ, 1 ವರ್ಷಗಳ ಕಾಲ ಅಲ್ಲಿ ಏನು ನಿರಂತರ ಹೋರಾಟ ಮಾಡಿದರು. ಆ ಹೋರಾಟದ ಫಲವಾಗಿ ಸುಮಾರು ಜನ 700ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಸುಮಾರು ಒಬ್ಬರಿಗೆ 10 ಲಕ್ಷ ರೂಪಾಯಿಗಳನ್ನು ಪರಿಹಾರ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ ನಾವು ಇದು ಮಾಡಿದ, ಇಲ್ಲಿ ತನಕ ಏನೂ ಆಗಿಲ್ಲ. ಹೀಗಾಗಿ ಆ ಒಂದು ಕೃಷಿ ಕಾಯ್ದೆಗಳನ್ನು APMC ಕಾಯ್ದೆಯನ್ನು ಹಿಂಪಡೀಲಿಕ್ಕೆ ದೆಹಲಿಗೆ ನಮ್ಮ ರೈತರು ಹೋಗ್ತಾ ಇದ್ದಾರೆ. ಆ ರೈತರನ್ನು ಹಿಂದಕ್ಕೆ ಕೇಂದ್ರ ಸರ್ಕಾರ ಈಗ ಭೋಪಾಲ್ದಲ್ಲಿ ತಡೆ ಹಿಡಿದು ಅದರಲ್ಲಿ 20 ಜನ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳನ್ನು ಕೂಡ ಯಾರು ನಮ್ಮ ರೈತರನ್ನ ಬಂಧಿಸಿದ್ರಿ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಎಲ್ಲ ಜಿಲ್ಲೆಯಾದ್ಯಂತ ಇಡೀ ನಮ್ಮ ರಾಜ್ಯದ ಜನತೆ ನಮ್ಮ ದೆಹಲಿಯಲ್ಲಿ ನಡೀತಕ್ಕಂಥ ರೈತರಿಗೆ ನಾವು ಬೆಂಬಲವಾಗಿದ್ದೇವೆ. ಅದಕ್ಕಾಗಿ ಕೂಡಲೇ ಕೇಂದ್ರ ಸರ್ಕಾರ ಅಲ್ಲಿ ಬಂಧಿಸಿರ್ತಕ್ಕಂಥ ನಮ್ಮೆಲ್ಲ ರೈತರನ್ನು ಬಿಡುಗಡೆ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ನಾವು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ. ನಮ್ಮ ರೈತರನ್ನು ಬಿಡುಗಡೆ ಮಾಡಲಿಲ್ಲ, ನಮ್ಮ ಏನು ಬೇಡಿಕೆ ಈಡೇರದೆ ಹೋದರೆ ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು ಭಾರತ ಬಂದಲ್ಲಿ ಬೆಂಬಲ ಇದೆ. ಸರ್, ಈ ಮುಂಚೆ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದ್ದು ಅದು ಏನು ಕೃಷಿ ಕಾಯ್ದೆ ಇದೆಯಲ್ಲ, ಒಳ್ಳೆ ಸ್ಫೂರ್ತಿನೇ ಆಗ್ತದೆ. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ಆಗಿರ್ಬೋದು, APMC ಕಾಯ್ದೆ ಆಗಿರ್ಬೋದು, ಜಾನುವಾರು ಕಾಯ್ದೆ ಆಗಿರ್ಬೋದು ವಾಪಸ್ ತಕ್ಕೊತಕ್ಕಂಥ ಮಾತನ್ನು ಹೇಳಿ ಅದು ನಮ್ಗೆ ಏನದು ಮೂಗಿಗೆ ಬೆಣ್ಣೆ ಒರೆಸ್ತಕ್ಕಂಥ ಕೆಲಸ ಮಾಡಿದೆ. ಆದರೆ ಇನ್ನೂ ತನಕ ಆ ಕೆಲಸ ಆಗಿಲ್ಲ. ಅದನ್ನು ಮರಳು ಪ್ರಶ್ನಿಸಿ ಸಾಕಷ್ಟು ಜನ ಅಲ್ಲಿ ತೀರು ಹೋದ್ರೂ ಕೂಡ ಇವತ್ತು ನಾವು ಹೋರಾಟ ಮಾಡಲಿಕ್ಕೆ ಹೋಗಬೇಕಾದ್ರೆ ಡಾಂಬರ ಈಗ ರೋಡ್ದಲ್ಲಿ ಮಳೆ ಬಡ್ದು ಟ್ಯಾಕ್ಟ್ರಿಗಳು ತೊಗೊಂಬಂದ್ರೆ ಪಂಚರಾಗಿ ಅಲ್ಲೇ ನಿಂದಿರಬೇಕು, ದೆಹಲಿ ಮುಟ್ಟಬಾರ್ದು ಅಂತಕ್ಕಂಥ ಒಂದು ಕೆಟ್ಟ ನೀತಿ ಇದೆ. ಯಾಕಂತಂದ್ರೆ ಇದು ಪ್ರಜಾಪ್ರಭುತ್ವ. ಈ ದೇಶದಲ್ಲಿ ಹಕ್ಕು ಎಲ್ಲರಿಗೆ ಹಕ್ಕಿದೆ, ನಮ್ಮ ಸ್ವಾತಂತ್ರ್ಯ ಕೇಳಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಆದರೆ ಮಳೆಗಳನ್ನು ಬಡ್ದು ಯಾರೂ ಮುಂದ್ಗಡೆ ಹೋಗಬಾರ್ದು ಅಂತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ. ಇದು ಭಾಳ ಕೆಟ್ಟ ಖಂಡನೀಯ. ಅದಕ್ಕಾಗಿ ಏನು ಕಾಯ್ದೆಗಳನ್ನು ಮಾಡಿದ ವಾಪಸ್ ತೊಗೋತೀನಿ ಅಂತ ಹೇಳಿದ್ದಾರೆ, ಇನ್ನೂವರೆಗೆ ತೊಗೊಂಡಿಲ್ಲ. ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ರಾಜ್ಯ ಸರ್ಕಾರ ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿಲ್ಲ. ಹಿಂದಿನ ಸರ್ಕಾರ ಹಂಗೆ ಮುಂದೂಡ್ಕೊಂಡು ಹೋಯ್ತು. ಈ ಒಂದು ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನು ತಟಸ್ಥವಾಗಿ ಇಟ್ಕೊಂಡಿದೆ. ಈ ರಾಜ್ಯ ಸರ್ಕಾರವು ಕೂಡ ವಾಪಸ್ ಕಾಯ್ದೆಗಳನ್ನು ವಾಪಸ್ ತೊಗೋಬೇಕಂತೇಳಿ ಆಗ್ರಹ ಮಾಡ್ತಾಯಿದ್ವಿ. ರಾಹುಲ್ ಕುಬಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.